ಇವಾಗಿಲ್ಲಿದೆ ಒಂದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಬ್ಲಾಗ್ ಮಾಡ್ತಾ ಇದ್ದೀನಿ. ಏನಂದರೆ ನನ್ನ ಮಕ್ಕಳಿಗೆ ಒಂದು ಸಕ್ಸಸ್ ಪಾರ್ಟಿ ಕೊಡ್ತಾ ಇದ್ದೀನಿ. ಅದೇನದು ಅಂತಂದ್ಬಿಟ್ಟು ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶೇನಮ್ಮ ಏನು ಮಾಡ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾ ಇವತ್ತು? ಇಲ್ಲ, ಏನ್ ಬ್ಲಾಗ್ ಮಾಡ್ತಾ ಅದೇ ಸಸ್ಪೆನ್ಸ್. ಓಕೆನಾ? ಕಿಚನ್ ಅಲ್ಲಿ ಏನೋ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಅದೇ ಹೇಳಿದ್ದು ಫುಲ್ ಇದ್ಯಾವುದೋ ಇದೆ, ಮೊಸರು ಇದೆ, ಏನೇನೋ ಇದೆಯಾ? ಸೊ ಅದೆಲ್ಲ ಏನೇನ್ ಹಾಕಿ ಏನೇನ್ ಮಾಡೋದು? ಒಟ್ನಲ್ಲಿ ಏನೋ ಸ್ಪೆಷಲ್ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಪನ್ನೀರ್ ಟಿಕ್ಕಾ ಹೆಂಗ್ ಮಾಡೋಣ ಅಂತ ಹೇಳ್ಕೊಡ್ತೀನಿ. ಅದು ಏನು ರೆಸಿಪಿ ಹೇಳ್ಕೊಡ್ತೀನಿ. ಇವಾಗ ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೆ. ಇವಾಗ ಏನೇನು ಮಸಾಲ ಹಾಕ್ತೀನಿ ಅಂತ ಹೇಳ್ತೀನಿ. ಚಿಲ್ಲಿ ಪೌಡರು, ಓಕೆ, ಚಿಲ್ಲಿ ಪೌಡರ್ ಹಾಕೊಳ್ಳಿ. ಧನಿಯಾ ಪೌಡರ್ ಇದು, ನೆಕ್ಸ್ಟು ಜೀರಾ ಪೌಡರು, ಗರಂ ಮಸಾಲ ಪೌಡರು, ಆಮೇಲೆ ಚಾಟ್ ಮಸಾಲ, 3 ಸೇರ್ಸ್ ಹಾಕೊಳ್ಳಿ. ಎಲ್ಲ ಹಾಫ್ ಟೀ ಸ್ಪೂನ್ಸ್ ಹಾಕೊಳ್ಳಿ. 4 ಸ್ಪೂನ್ಸ್ ಹಾಕೊಬೋದು. ಇದು ಕಡಲೆ ಹಿಟ್ಟು, ಸ್ವಲ್ಪ ಸಾಲ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಚೆನ್ನಾಗೆ ಮಿಕ್ಸ್ ಮಾಡಿ. ಇವಾಗ ನಂಗೆ ಮಶ್ರೂಮ್ಸು ದಪ್ಪ ಇರೋದನ್ನ ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ. ಅದು ಸಣ್ಣ ಇದ್ದರೆ ಹಂಗೆ ಬಿಟ್ಟಿದ್ದೀನಿ ಒಂದೊಂದು ನೋಡಿ ಈ ಥರ. ಯಾಕಂದರೆ ದಪ್ಪ ಇದ್ದರೆ ಇದು ಬೇಯಿಸ್ಬೇಕಾದ್ರೆ ಆಗಲ್ಲ. ಅದ್ರ ಜೊತೆ ಆನಿಯನ್ ಹಾಕ್ಕೊಳ್ಳಿ. 1 ನಿಮಿಷ ಬಂಗಾರಿ. ಓಕೆ, ಕ್ಯಾಪ್ಸಿಕಮ್, ಗೈಸ್ ಇವಾಗ ಇಟ್ಟಿದ್ದೀನಿ. ಮ್ಯಾರಿನೇಟ್ ಆಗಲಿ 10 ಮಿನಿಟ್ಸಿಂದ 30 ಮಿನಿಟ್ಸ್. ಅಂದರೆ ನೀವು ಯೂಟ್ಯೂಬ್ ಏನಕ್ಕೆ ಶುರು ಮಾಡಿದ್ರಿ? ಯಾಕಂದ್ರೆ ಎಲ್ಲಾರ್ ವಿಡಿಯೋಸ್ ನಾವ್ ನೋಡಿದೀವಿ. ಸೊ ನಮ್ಗೆ ಇಷ್ಟ ಆಗಿದೆ, ನಮ್ಗೆ ಯೂಟ್ಯೂಬ್ ಚಾನಲ್ ಒಂದ್ ಇರ್ಬೇಕು ಅಂತ. ಸೊ ಶುರು ಚಾನ್ಸ್ ಕೊಡ್ತಿದ್ದೀನಿ ಗೈಸ್. ನನಗೇನಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತು ಅಂದರೆ, ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀನಿ, ನನ್ನ ತಂಗಿ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ. ಇಬ್ರು ಸೇರಿ ಡ್ಯಾನ್ಸ್ ವಿಡಿಯೋ, ನಮ್ಮಿಬ್ರು ಆಕ್ಟಿಂಗ್ ವಿಡಿಯೋ, ಮತ್ತೆ ಫ್ಯಾಮಿಲಿ ಟೈಮ್ ಹೆಂಗ್ ಸ್ಪೆಂಡ್ ಮಾಡ್ಬೋದು ಅಂತ. ಇವಾಗೆಲ್ಲ ಬರೀ ಫೋನಲ್ಲಿ ಇದ್ರಲ್ಲಿ ಇರ್ತಾರೆ. ಆದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿದಾಗ ಯಾವ ತರ ಎಂಜಾಯ್ ಮಾಡ್ತೀವಿ ನಾವು ಟೈಮ್. ಹಾಂ ಗೈಸ್ ನೋಡಿ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಹಾಫ್ ಆನ್ ಅವರ್ ಬಿಟ್ಟಿದ್ವಿ. ಓಕೆ, ಇವಾಗ ಸ್ಕ್ವೀಸರ್ಸ್ ತೊಗೊಳ್ಳಿ. ಓಕೆ, ಒಬ್ರೊಬ್ರು ಮನೇಲಿ ಐರನ್ ಸ್ಕ್ವೀಸರ್ಸ್ ಇರುತ್ತೆ, ಇಲ್ಲ ವುಡನ್ ಸ್ಕ್ವೀಸರ್ಸ್ ಸಿಗುತ್ತೆ ಅಂಗಡೀಲಿ. ಓಕೆ, ತಗೊಂಡು ಈ ಥರ ಫಸ್ಟ್ ಕ್ಯಾಪ್ಸಿಕಮ್ಮು. ಓಕೆ, ನಿಮಗೆ ಏನೇ ಆನಿಯನ್ನು ಕ್ಯಾಪ್ಸಿಕಮ್ ನಾನು ಇಲ್ಲಿ 3 ಹಾಕ್ಕೊಂಡಿರೋದು. ನಿಮ್ಗೆ ಗೊತ್ತಿರೋಂಗೆ ಆನಿಯನ್ನು, ಮಶ್ರೂಮು ಮತ್ತು ಕ್ಯಾಪ್ಸಿಕಮ್ಮು ಅಷ್ಟೇ ಹಾಕ್ಕೊಂಡಿರೋದು ನೋಡಿ. ಇದು ಓಕೆ, ತವ ಇಟ್ಕೊಂಡು ಐ ಫ್ಲೇಮಲ್ಲಿ ಅದು ಸ್ವಲ್ಪ ಬಿಸಿ ಆಗಲಿ. ಬಟ್ ನೀವು ಇದು ಮಾಡೋದು ಮಾತ್ರ, ಕುಕ್ ಮಾಡೋದು ಮಾತ್ರ ಐ ಫ್ಲೇಮಲ್ಲಿ ಮಾಡಿಕೊಡ್ದು. ಮೀಡಿಯಮ್ ಆದಮೇಲೆ ಸ್ಲೋ, ಎರಡರಲ್ಲೂ ಮಾಡ್ಕೊಬೋದು. ಮಮ್ಮ ಪನ್ನೀರ್ ಟಿಕ್ಕಾ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಈಗಾದ್ರೂ ಗೊತ್ತಾಗ್ತಿಲ್ಲ. ಏನೂ ಇಲ್ಲಮ್ಮ, ಇವತ್ತು ನೀವು ಮಾಡಿರೋಂಥ ಯೂಟ್ಯೂಬ್ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ ಮೇಲೆ ಹೋಗಿದೆಯಮ್ಮ. ಇವತ್ತು 117 ಏನೋ ಆಗಿದೆ ಅನ್ಸುತ್ತೆ. ಓಕೆ, ಇದೇ ರೀತಿ ನೀವು 100 ಸಬ್ಸ್ಕ್ರೈಬರ್ಸ್. ಎಸ್ ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹಿಂಗೆ ಸಪೋರ್ಟ್ ಮಾಡಿ, ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಸ್, 1 more ನೀರು ಟಿಕ್ಕಾ ಮಶ್ರೂಮ್ ಟಿಕ್ಕಾ ಮಾಡ್ತಾ ಇದ್ದಾರೆ. ಅದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ. ಸೊ ಏನಿಲ್ಲ, ಅದು ನೀವೇನು ಸ್ಕ್ವೀಸ್ಗೆ ಹಾಕ್ಕೊಂಡಿರ್ತೀರೋ ಅದನ್ನು ತವಾ ಮೇಲೆ ಸೊ ಈ ಥರ ಲಿಟ್ರಲಿ 4 to 5 ಇಟ್ಕೊಬೋದು. 4 to 5 ಇಟ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಫಸ್ಟೇ ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದು, ಆಮೇಲೆ ಸೊ ಇದು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಇದ್ರ ಮೇಲೆ ಆಯಿಲ್ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆಯಿಲ್ ಬ್ರಷಸ್ ಇದ್ದರೆ ನೀವು ಇದು ಮಾಡ್ಕೊಬೋದು, ಇಲ್ಲ ಸ್ಪೂನ್ಸಲ್ಲೂ ಹಿಂಗೆ ಹಾಕೊಬೋದು. ಸೊ ಅದು ಮಾಡ್ಕೊತ ನೀವು ಇದನ್ನು ಹಿಂಗೆ ಆರಾಮಾಗಿ ಚೇಂಜ್ ಮಾಡ್ಕೊತಾ ಇರಬೇಕು. ಸೊ ಹಿಂಗೆ ಚೇಂಜ್ ಮಾಡ್ಕೊತಾ ಇದ್ದರೆ ನಿಮಗೆ ಈಸಿ ಆಗುತ್ತೆ. ಬಟ್ ಸ್ಲೋ ಆಗೇ ಕುಕ್ ಮಾಡ್ಕೊಳ್ಳಿ, ಯಾಕೆಂದರೆ ಎಲ್ಲ ತವಾ ಮೇಲೆ ಇರುತ್ತಲ್ಲ, ಇದೇನು ಗ್ರಿಲ್ ಆಗಲ್ಲ. ಆ್ಯಂಡ್ ಇಟ್ಸ್ ನೀಡ್ ಟೈಮ್, ಅರೌಂಡ್ 10 ಮಿನಿಟ್ಸ್ ಒಂದೊಂದು ಇದಕ್ಕೆ ಬೇಕು. ಅದಕ್ಕೆ ಸೊ ನೀವು ಒಂದೇ ಸತಿ 4 ಇಟ್ಕೊಂಡ್ರೆ ಟೈಮು ಸೇವ್ ಆಗುತ್ತೆ, ಆರಾಮಾಗಿ ಸ್ವೀಸ್ ಮಾಡ್ಕೊಬೋದು. ಬಟ್ ಹಿಂಗೆ ಯಾವ್ದಾದ್ರು ಒಂದು ಸ್ಟಫ್ ತೊಗೊಂಡು ಪ್ರೆಸ್ ಮಾಡಿ, ಹಾರ್ಡ್ ಥಿಂಗ್ ತೊಗೊಂಡು
ಇದೆಲ್ಲ ದೋಸೆ ಎತ್ತೋದು ಅದೆಲ್ಲ ತೊಗೊಂಡು ಮಾಡೋಕ್ಕೆ ಹೋಗ್ಬೇಡಿ. ಲೈಟಾಗೆ ಒಂದೊಂದು ಚೂರು ಅದು ಪ್ರೆಸ್ ಮಾಡಿದ್ರೆ ಕುಕ್ ಆಗೋಕೆ ಈಸಿ ಆಗುತ್ತೆ ಅಷ್ಟೇ. ಈ ಥರ ರೊಟೇಟ್ ಮಾಡ್ತಾಯಿರಿ ನೋಡಿ, ಎಲ್ಲ ಕಡೆ ಇದನ್ನು ಹಿಂಗೆ ಚೇಂಜ್ ಮಾಡ್ತಾಯಿರಿ. ಯಾವ ಕಡೆ ರೋಸ್ಟ್ ಆಗಿರುತ್ತೋ ಅದನ್ನು ಟರ್ನ್ ಮಾಡ್ತಾಯಿರಿ. ಟರ್ನ್ ಮಾಡಿ ಆಯಿಲ್ನ ಸ್ವಲ್ಪ ಇದು ಬೆಸ್ಟ್ ಆಪ್ಷನ್ನು. ಯಾಕೆ ಅಂದರೆ ಆಯಿಲು ಜಾಸ್ತಿ ಇರಲ್ಲ, ಆಮೇಲೆ ತವಾ ಸ್ಟೈಲಲ್ಲೂ ಇರುತ್ತೆ. ತಿನ್ನೋದಕ್ಕೆ ಒಂಥರ ಮಕ್ಳಿಗೆ ಇಷ್ಟ ಆಗುತ್ತೆ. ಸೊ ಅವ್ರ ಖುಷಿಗೆ, ಅವ್ರ ಸರ್ಪ್ರೈಸ್ಗೆ ರಿವೀಲ್ ಆಗಿದೆ ಅಂದ್ಕೊಂಡಿದ್ದೀನಿ ಏನು ಸರ್ಪ್ರೈಸ್ ಅಂತ. ಸೊ ನೋಡಿ, ಇದೇ ಸರ್ಪ್ರೈಸು. ನಿಮ್ಮ ಶೇಡಲ್ಲಿ ಬೀಳುತ್ತೆ. ಓಕೆ, ನಿಮ್ಗೆ ಗೊತ್ತಿದೆ ಮಶ್ರೂಮು ಬಾಯ್ಲ್ ಆದಮೇಲೆ ಶ್ರಿಂಕ್ ಆಗುತ್ತೆ ಅಂತ. ಸೊ ಎಲ್ಲ ಸ್ಮಾಲ್ ಆಗಿರುತ್ತೆ, ವೆರಿ ಈಸಿ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಆಚೆಗಡೆ ಹೋಟ್ಲಲ್ಲಿ ಹೋಗಿ ತಿನ್ನಬೇಕು ಅನ್ನೋಂಗಿರಲ್ಲ, ಹೆಲ್ದಿಯಾಗಿ ಮನೇಲೇ ಮಾಡಿಕೊಡಿ. ಏನೇ ಸಕ್ಸಸ್ ಪಾರ್ಟಿ ಇದ್ದರೂ ಮನೇಲೇ ಅವ್ರಿಗೆ ಎನ್ಕರೇಜ್ ಮಾಡಿ. ಇದು ನಂದು ಜಸ್ಟ್ ರೆಡಿ. ಸ್ವೀಟು ಅವಳು ಎದ್ದೊಳ್ತಿಲ್ಲ. ಆಚೆ ತಿನ್ನೋಣ. ಚೆನ್ನಾಗಿರುತ್ತಲ್ಲ, ಬೆಳೆದಂದ್ರೆ ದೇವ್ರು ಬಂದ್ಬಿಟ್ಟಿರುತ್ತೆ ಮೈ ಮೇಲೆ. ಸ್ವೀಟಮ್ಮ, ನಿಮ್ಮ ಇಷ್ಟದ ಪ್ರಕಾರನೇ ಈಚೆ ಟೆರೆಸ್ ಮೇಲೆ ಎಲ್ಲ ಅರೇಂಜ್ ಮಾಡಿದ್ದೀನಿ, ಕ್ಯಾಂಡಲ್ ಕೂಡ ಹಚ್ಚಿದ್ದೀನಿ. ಹೆಂಗೆ ಅನ್ನಿಸ್ತೈತೆ ನಿನಗೆ? ಹ್ಞೂ, ಯಾಕಮ್ಮ ನಿದ್ದೆ ಬರ್ತಾ ಇದೆಯಾ? ಜೋಶಲ್ಲಿ ಮಾತಾಡಬೇಕು. ನಿದ್ದೆ ಬರ್ತಾ ಇದೆಯಾ? ಚೆನ್ನಾಗಿದೆಯಾ? ಹೋಗ್ಲಿ. ಓಕೆ, ನಿಂಗೆ ಶ್ವೇನಮ್ಮ ಹೆಂಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಡ್ಯಾಡಿ. ಥ್ಯಾಂಕ್ ಯು ಡ್ಯಾಡಿ ಮತ್ತು ಮಮ್ಮ. ನಿಮ್ಮ ಸಪೋರ್ಟ್ ಇಲ್ಲದೆ ಹೋದರೆ ಇಷ್ಟು 100 ಸಬ್ಸ್ಕ್ರೈಬರ್ನ ಸೆಲೆಬ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಅದಕ್ಕೆ ಮುಂಚೆ ಇನ್ನೊಂದ್ಸರಿ ಒನ್ಸ್ ಅಗೇನ್ ಎಲ್ಲರಿಗೂ ಶೇನಮ್ಮ, ಮತ್ತೆ ಟೀಕಾ ಈಗ ಮಮ್ಮ ಮಾಡಿರೋ ಟೀಕಾ ಹೇಗೆ? ಸೂಪರ್ ಆಗಿದೆ, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಮಮ್ಮ. 100 ಸಬ್ಸ್ಕ್ರೈಬರ್ನ ಈ ಥರ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಎಲ್ಲ ಸಬ್ಸ್ಕ್ರೈಬರ್ಸ್ಗೂ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.